ಹೆಲೋ ಗೈಸ್, ನಾನು ನಿಮ್ ಜೊತೆ ಒಂದು ಸ್ಟೋರಿ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೇನೆ. ಈ 2 ನಿಮಿಷದ ಸ್ಟೋರಿನ ಕೇಳುವಷ್ಟು ಫ್ರೀ ಇದ್ದೀರಾ ಅಂತ ನಂಗೆ ಗೊತ್ತಿಲ್ಲ, ಬಟ್ ಆದಷ್ಟು ಈ ಸ್ಟೋರಿನ ಫುಲ್ ಕೇಳೋಕ್ ಟ್ರೈ ಮಾಡಿ. ಸೊ ಒಂದೂರಲ್ಲಿ ಒಬ್ಬ ಹುಡುಗ ಇರ್ತಾನೆ. ಸೊ ಮನೇಲೆಲ್ಲ ಸರಿಯಾಗಿರುತ್ತೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬೇರೆ. ಸ್ಟಡೀಸ್ ಎಲ್ಲ ಮಾಡ್ತಾನೆ. ಅವ್ನ್ 10th ಅಲ್ಲಿ 84% ಮಾರ್ಕ್ ತಗೊಂಡಿರ್ತಾನೆ. ಬಟ್ ಅವ್ನ ಪೇರೆಂಟ್ಸಿಗೆ ಡಿಸ್ಟಿಂಕ್ಷನ್ ಬೇಕು ಅಂತ ಆಸೆ ಇತ್ತು, ಬಟ್ ಅವ್ನು 84 ತಗೊಂಡಿದ್ದಾನಲ್ಲ, ಅದೇ ಸಾಕು ಅಂತ ಹೇಳಿ ಅವನನ್ನು ದೂರದೇ ಎಂಕರೇಜ್ ಮಾಡ್ತಾರೆ. ಮುಂದೆ PUC ಅನ್ನು ತುಂಬಾ ಕಾಲೇಜ್ ನೋಡ್ದ, ಬಟ್ ಅವನಿಗೆ ಒಂದು ಕಾಲೇಜ್ ಇಷ್ಟ ಆಯ್ತು, ಅಲ್ಲಿಗೆ ಹೋದ. ಅವನಿಗೆ ಅಲ್ಲೂ 3 ಆಪ್ಷನ್ ಇತ್ತು: ಸೈನ್ಸ್, ಕಾಮರ್ಸ್, ಆರ್ಟ್. ಈ 3 ಆಪ್ಷನ್ ಅಲ್ಲಿ ಅವ್ನು ಕಾಮರ್ಸ್ ಅಲ್ಲಿ CS ತಗೋತಾನೆ. CS ಅಂದ್ರೆ ಏನು ಅಂತ ಕೂಡ ಗೊತ್ತಿರ್ಲಿಲ್ಲ ಅವನಿಗೆ, ಜಸ್ಟ್ ಇಷ್ಟೇ ಗೊತ್ತಿತ್ತು, CS ಅಂದ್ರೆ ಕಂಪ್ಯೂಟರ್. ಅದ್ರಲ್ಲಿ ಮುಂದೆ ಏನಿದೆ ಅಂತ ಒಂದು ಸ್ವಲ್ಪನೂ ಐಡಿಯಾ ಇರ್ಲಿಲ್ಲ. ಸೊ ಹೋಗ್ತಾನೆ CS ಅಂದ್ರೆ ಏನಂತ ಗೊತ್ತಾಯ್ತು, ಅದ್ರಲ್ಲಿ ಫುಲ್ ಕೋಡಿಂಗ್ ಇರೋದಂತ ಗೊತ್ತಾಯ್ತು. ಫುಲ್ ಕಷ್ಟಪಟ್ಟು ಹೇಗೋ ಜಸ್ಟ್ ಪಾಸ್ ಆಗ್ತಾನೆ. ಸೆಕೆಂಡ್ PUC ಜಸ್ಟ್ ಪಾಸ್ ಅಂದ್ರೆ ಒಂದು ಅವರೇಜ್ ಮಾರ್ಕ್ ತಗೋತಾನೆ. ಓಕೆ, ಮುಂದೆ ಇನ್ನು ಲೈಫ್ ಅಲ್ಲಿ CS ಮುಟ್ಟೋದೇ ಇಲ್ಲ ಅಂತ ಡಿಸೈಡ್ ಮಾಡ್ದ ಹುಡುಗ. ಮುಂದೆ ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ಓಕೆ, ತುಂಬಾ ಹುಡುಕ್ತಾನೆ. ಡಿಪ್ಲೊಮಾ ತಗೋತಾನೆ ಅಂತ ಆಯ್ತು, ITI ಮಾಡ್ತಾನೆ ಅಂತ ತುಂಬಾ ಆಪ್ಷನ್ಸ್ ಇತ್ತು. ಎಲ್ಲ ಹೋಗಿ ಲಾಸ್ಟಿಗೆ ಡಿಗ್ರಿ ಸೇರ್ತಾನೆ. ಡಿಗ್ರಿಯಲ್ಲೂ ಯಾರ್ದೋ ಮೋಟಿವೇಶನ್ ಕೇಳಿ ಹೋಗಿ BCAನೇ ತಗೋತಾನೆ. ಹಂಗೆ BCAನ ಸೆಲೆಕ್ಟ್ ಮಾಡಿದ ಹುಡುಗ ಫಸ್ಟ್ ಸೆಮ್ ಮತ್ತೆ ಸೆಕೆಂಡ್ ಸೆಮ್ ಹೆಂಗೋ ಆಚೆ ಈಚೆ ಏನೆಲ್ಲ ಮಾಡಿ ಹೇಗೋ ಪಾಸ್ ಆಗ್ತಾನೆ. ಆದ್ರೂ ಅವನಿಗೆ 2 ಬ್ಯಾಕ್ಲಾಗ್ಸ್ ಇರುತ್ತೆ. ಮತ್ತೆ 3rd ಸೆಮ್ ಅಲ್ಲಿ ಇದೇ ರೀತಿ ಕ್ಲಾಸಿಗೆಲ್ಲ ಹೋಗ್ತಾ ಇರ್ತಾನೆ. ಬಟ್ ಅಲ್ಲೂ ಕೂಡ ಅವನು ಕಾಲೇಜ್ ಬಿಡ್ತಾನೆ ಅಂತ ಆಗಿ ಲಾಸ್ಟಿಗೆ ಅದ್ರಲ್ಲೂ ತುಂಬಾ ಬ್ಯಾಕ್ಲಾಗ್ಸ್ ಇಟ್ಕೊಂಡು 4th ಸೆಮ್ ಬರ್ಬೇಕಿದ್ರೆ ಅವನಿಗೆ ಇದೇ ರೀತಿ ವಿಡಿಯೋಗ್ರಫಿ ಅದ್ರಲ್ಲೇ ಇಂಟ್ರೆಸ್ಟ್ ಇದ್ದದ್ರಿಂದ ಕಾಲೇಜ್ನ ಕ್ವಿಟ್ ಮಾಡೋ ಪ್ಲಾನ್ ಮಾಡ್ತಾನೆ. ಸೊ ಕಾಲೇಜನ್ನು ಒಂದು 1 ವೀಕ್ ಕ್ವಿಟ್ ಮಾಡಿರ್ತಾನೆ ಆಲ್ರೆಡಿ. ಅವನಿಗೆ ಒಂದು ಜಾಬ್ ಬಂದಿರುತ್ತೆ, ಜಾಬ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಬಟ್ ಏನ್ ಗೊತ್ತಾ, ಅವನಿಗೆ ಅವನ ಅಣ್ಣನವರೆಲ್ಲ ಬೈದು ಲಾಸ್ಟಿಗೆ ಕಾಲೇಜಿಗೆ ಹೋಗಂತ ಹೇಳಿ ಕಾಲೇಜಿಗೆ ಕಳಿಸ್ತಾರೆ. ನನಗೆ ಗೊತ್ತು ನಿಮ್ಗೆ ಈ ಸ್ಟೋರಿ ಕೇಳಿ ಕ್ರಿಂಜ್ ಅನಿಸ್ತಲ್ಲ, ನನಗೆ ಇದನ್ನ ಕೇಳಿ ನಂಗೆ ಕ್ರಿಂಜ್ ಅನಿಸ್ತದೆ, ಯಾಕಂದ್ರೆ ಲೈಫೇ ಕ್ರಿಂಜ್ ಆಗಿ ಹೋಗ್ತಾ ಇದೆ. ಸೊ ಈ ಸ್ಟೋರಿ ಬೇರೆ ಯಾರ್ದು ಅಲ್ಲ, ಆ ಪುಣ್ಯಾತ್ಮ ನಾನೇ. ಇದು ನಂದೇ ಸ್ಟೋರಿ. ಓಕೆ, ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್, ಲವ್ ಯು ಆಲ್, ಟೇಕ್ ಕೇರ್.